ನಮಸ್ತೆ ಗೆಳೆಯರೇ. ನೋಡಿ, ಸಿ ಎನ್ ಜಿ ಖಾಲಿ ಆಗೋಯ್ತು. ನೈಟ್ ಡ್ಯೂಟಿ ಮಾಡ್ತಾಯಿದ್ದೆ. ಗಂಟೆ 12 ಆಯ್ತಾ ಬಂತು, ಮಿಡ್ ನೈಟು. ನೋಡಿ, ಸಿ ಎನ್ ಜಿ ಖಾಲಿಯಾಗಿದೆ. ಸಿ ಎನ್ ಜಿ ಹಾಕ್ಸೋಣ ಅಂತ ಕೆ ಆರ್ ಪುರಂ ಹತ್ರ ಬಂದೆ. ಆದರೆ ಇಲ್ಲಿ ಎಷ್ಟು ಗಾಡಿಗಳಿದೆ ನೋಡಿ. ಬೆಂಗಳೂರಲ್ಲಿ ತುಂಬ ಗಾಡಿಗಳಾಗಿದೆ ಸ್ನೇಹಿತರೆ. ನಿಜ, ಡ್ರೈವರ್ಗಳು ತುಂಬ ಕಷ್ಟ ಬೀಳ್ತಾರೆ. ಎಷ್ಟು ಕಷ್ಟ ಬೀಳ್ತಾರೆ ಅಂದರೆ ನೋಡಿ, ಎಷ್ಟು ಸಿ ಎನ್ ಜಿ ಗಾಡಿಗಳು ನಿಂತಿದ್ದಾವೆ, ಎಷ್ಟು ಕ್ಯೂ ಇದೆ. ಅಂದರೆ ಸಿ ಎನ್ ಜಿ ಬಂದಾದಮೇಲೆ ಒಂಥರ ಡೀಸೆಲ್ಗೂ ಪೆಟ್ರೋಲ್ಗೂ ಬೆಲೆ ಇಳ್ದಂಗೆ ಆಗಿಬಿಟ್ಟಿದೆ. ಎಷ್ಟು ಜನ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಮಗಳದು ಎಕ್ಸಾಮ್ ಇದೆ. ಇವತ್ತು ನೈಟೆಲ್ಲ ಡ್ಯೂಟಿ ಮಾಡ್ಕೊಂಬಂದು ಇವಾಗ ನನ್ನ ಮಗಳ ಹತ್ರ ಯಾವ ಥರ ರೆಡಿ ಆಗ್ತಾವಳೆ, ಏನು ಹೆಂಗೆ ಹೋಗ್ತಾಳೆ ಸ್ಕೂಲ್ಗೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ನೋಡಿ. ಇವತ್ತು ನೋಡಿ, ಮನೆ ಎಂಟ್ರಿ ಆಗ್ತಾಯಿದ್ದೀನಿ. ನನ್ನ ಮಗಳು ಕೆಳಗಡೆ ಇದ್ದಾಳೆ ನೋಡಿ. ಇವತ್ತು ಎಕ್ಸಾಮ್ ಇದೆ. ಅವ್ರ ಅಮ್ಮನ ಜೊತೆ ಹಾಲು ಕುಡಿಯೋಕ್ಕೆ ಇವಾಗ ಎದ್ದು ಅಮ್ಮ ಸುಟ್ಬಿಡುತ್ತೆ ಅಂತ ಆರಿಸ್ತಾಯಿದ್ರೆ ಅಷ್ಟು ಹತ್ರ ನನ್ನ ಮಗಳಿಗೆ. ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದೀರಾ? ಚೆನ್ನಾಗಿ ಬರೀತೀರಾ ಮಗಳೇ? ಹೌದಾ? 100 ತೆಗಿತೀರಾ? ನಿಜ? ಓಕೆ. ನನ್ನ ಮಗಳಿಗೆ ನಾಷ್ಟನೂ ಪ್ರಿಪೇರ್ ಆಗ್ತಾ ಇರುತ್ತೆ. ಅವ್ರ ಅಮ್ಮಮ್ಮ ಅಂದರೆ ನಮ್ಮ ಅತ್ತೆ ನಾಷ್ಟ ಪ್ರಿಪೇರ್ ಮಾಡ್ತಾ ಇರ್ತಾರೆ. ನಡೀತಾ ಇದ್ದಾರೆ. ಏನಿರ್ಬೋದು ಇವತ್ತು? ಉಪ್ಪಿಟ್ಟು, ಕಾಂಕ್ರೀಟ್ ಅನಿಸುತ್ತೆ. ನೋಡೋಣ ಯಾವ ಥರ. ಆಗಲೇ ಎಲ್ಲ ಉಪ್ಪಿಟ್ಟೆಲ್ಲ ಹುರಿದಿಟ್ಕೊಂಡಿದ್ದಾರೆ ನೋಡಿ. ಇವರೇ ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ ನೋಡಿ ನಾಷ್ಟ. ಆದರೆ ಒಳ್ಳೆ ಟೇಸ್ಟ್ ಕೊಡ್ತಾರೆ. ನಾನು ತಿಂದಿದ್ದೀನಲ್ಲ ಹಳ್ಳಿ ಮೇನಾಗಿ. ಒಂದು ಬಿಗ್ ಶಾಕ್ ಆಯ್ದಿತ್ತು, ಏನು ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿ ನನ್ನ ಮಗಳು ರೆಡಿ ಆಗ್ತಾ ಅವಳೆ ಸ್ಕೂಲ್ಗೆ. ಅವ್ರ ಅಮ್ಮ ರೆಡಿ ಮಾಡ್ತಾವ್ರು. ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಎಲ್ಲರಿಗೂ ಕಷ್ಟನೇ. ಬೆಳಗ್ಗೆ ಎದ್ದೊಳಬೇಕು, ಸ್ನಾನ ಮಾಡಬೇಕು. ಎಕ್ಸಾಮ್ ನೋಡಿ, ನೈಟು ಓದಿ ಇವಾಗಲೂ ಓದಿ ಪ್ರಿಪೇರ್ ಆಗ್ತಾ ಇದ್ದಾರೆ. ನನ್ನ ಮಗಳು ರೆಡಿಯಾಗಿ ಮಗಳು ರೆಡಿ ಮಾಡಿ ಬರೋಷ್ಟರಲ್ಲಿ ಇಲ್ಲಿ ನಾಷ್ಟ ರೆಡಿ ಆಗಿತ್ತು ನೋಡಿ. ಕೋತ ಅಂತ ಕುದೀತಾ ಇದೆ ನಮ್ಮ ಕಾಂಕ್ರೀಟು. ಹಂಚ್ಬೇಕು ಇಷ್ಟಪಟ್ಟು ತಂಡಿದ್ದು. ಏನಪ್ಪ ಅದು ಸ್ಪೆಷಲ್ ಹೇಳಪ್ಪ? ನಿಮ್ಗೆ ತುಂಬ ಖುಷಿ ಪಟ್ಟು ತಗೊಂಡೆ ಅಲ್ಲ ಅದು ಹಠ ಬಿದ್ದು? ದೇವ್ರ ಕೈ ಮುಗೀತಿದೆ ನನ್ನ ಮಗಳು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ. ನನ್ನ ಮಗಳು ಎಕ್ಸಾಮಿಗೆ ಕಳಿಸಲ್ಲ ಅಂದ್ಬಿಟ್ಟು ಬಿದ್ದಿರೋದನ್ನೇ ಹೇಳಿರಲಿಲ್ಲ ಪಾಪ. ಅವ್ರ ತಾಯಿ ಸ್ನಾನ ಮಾಡಿಸ್ಬೇಕಾದ್ರೆ ಗೊತ್ತಾಗಿದೆ ಇದು. ನನ್ನ ಮಗಳು ಬಿದ್ದಿದ್ದೇ ಬಿಗ್ ಶಾಕ್.